ಸಿನಿಮಾ ಮಾಡೋವರೆಗೆ ಅಷ್ಟೇ ನಮ್ದು, ಆದ್ಮೇಲೆ ಜನರದ್ದು ಅಲ್ಲಿ ಹೊರಗಡೆ ಜನರಿಗೆ ಮೈಕ್ ಕೊಟ್ಟು ಮಾತಾಡಿಸ್ದೆ. ಇಂಥ ಒಂದು ಅಭೂತಪೂರ್ವ ಪ್ರತಿಕ್ರಿಯೆ ನಮ್ಮ ಬದುಕಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ, ಬಂದಿದೆ. ಅದು ಜನರ ಗೆಲುವು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಏನಿದ್ರು ಸಿನಿಮಾ ಮಾಡ್ತೀವಿ ಅಷ್ಟೇ. ನಮ್ಮ ಬದುಕಿರೋದೇ ಜನರ ಶಿಳ್ಳೆ ಚಪ್ಪಾಳೆಯಲ್ಲಿ, ಅವರ ಆಶೀರ್ವಾದದಲ್ಲಿ. ಜೈ ಮನದ ಕಡಲು, ಜೈ ಮನದ ಕಡಲು, ಜೈ ಮನದ ಕಡಲು. ಅಂದು ಮುಂಗಾರು ಮಳೆ, ಇಂದು ಮನದ ಕಡಲು ಅಂತ ನಮ್ಮ ಟೀಮ್ ಕ್ಯಾಂಪೇನ್ ಮಾಡಿತ್ತು ಇಷ್ಟು ದಿವಸ. ಅದನ್ನ ನಿಜ ಮಾಡಿರೋದು ಜನತೆ. ಅವರ ಪಾದಾರವಿಂದಗಳಿಗೆ ನನ್ನ ದೀರ್ಘದಂಡ ನಮಸ್ಕಾರ. ಮತ್ತೊಮ್ಮೆ ಮಗದೊಮ್ಮೆ ಮನದ ಕಡಲು ನೋಡಿ, ಇದು ನಿಮ್ಮ ಚಿತ್ರ, ನಮ್ದು ಯಾರ್ದು ಅಲ್ಲ. ಥ್ಯಾಂಕ್ ಯು ಸೊ ಮಚ್. ನೀನ್ ಮಾತ್ರ ಮಾಡ್ತಿರೋದು. ಈ ಸಿನಿಮಾ ನೋಡಿದ್ಮೇಲೆ 18 ವರ್ಷ ಹಿಂದೆ ಹೋದ್ರಂತೆ, 18 ವರ್ಷ ಮುಂದೆ ಹೋಗ್ತಾರಂತೆ. ತುಂಬಾ ಸೈದ್ಧಾಂತಿಕವಾದಂತ ಮಾತು ಕ್ಲೈಮ್ಯಾಕ್ಸ್ ಮೂಲಕ. ಹೌದು, ಕ್ಲೈಮ್ಯಾಕ್ಸ್ ನೋಡಿದ್ರು ತುಂಬಾ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. 18 ವರ್ಷದ ಹಿಂದೆ, 50 ವರ್ಷದ ಹಿಂದೆ ಕನೆಕ್ಟ್ ಆಯ್ತು, ತುಂಬಾ ದಿನಗಳವರೆಗೆ ಕನೆಕ್ಟ್ ಆಗುತ್ತೆ. ಅದು ಅದರಲ್ಲಿ ಹೇಳಿರೋ ಜೀವನ ಅದು ಎಲ್ಲರಿಗೂ ತಕ್ಕಂಥದ್ದು ಅಂತ ತುಂಬಾ ಜನ ಮಾತಾಡ್ತಿದ್ದಾರೆ. ಕ್ಲೈಮ್ಯಾಕ್ಸ್ ನಾವು ಮಾಡ್ತೀವಿ, ನಾವು ಅನ್ಕೊಂಡ್ಬಿಡ್ತೀವಿ ನಾವೇನೋ ಒಂದು ಸರಿಯಾಗಿ ಹೇಳಿದ್ದೀವಿ ಅಂತ. ಬಟ್ ಅದನ್ನ ಕನೆಕ್ಟ್ ಮಾಡ್ತಾರಲ್ಲ ಜನತೆ, ಅವರಿಗೆ ಧನ್ಯವಾದ ಹೇಳೋದನ್ನ ಇದು. ಅದನ್ನ ಯಾರು ಗುರುತಿಸಿದ್ದಾರೆ ಅವರಿಗೆ ಒಂದು ತಂಡದ ಪರವಾಗಿ ನಮನ ಮತ್ತೆ ಧನ್ಯವಾದ. ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ಅಲ್ಲಿ ಹೊರಗಡೆನೂ ಮಾತಾಡ್ತಿದ್ರು. ನೆಕ್ಸ್ಟು ವೀರೇಶ, ಸುಮಾರು ಮಾಲ್ಗಳು ಎಲ್ಲ ಕಡೆ ಹೋಗ್ಬೇಕು. ಓಕೆ, ಓವರ್ ಟು ಕೃಷ್ಣಪ್ಪ ಸರ್. ಮನದ ಕಡಲನ್ನ ಸಿನಿಮಾವನ್ನ ರಿಲೀಸ್ ಮಾಡಿದ್ದೀವಿ. ನಾನು ಒಟ್ಟಾರೆ ಹೇಳೋದಾದರೆ, ಇವತ್ತಿನ ದಿನಮಾನಗಳ ಪ್ರೀತಿ ಅನ್ನೋದಕ್ಕೆ ಒಂದು ಒತ್ತು ಕೊಟ್ಟು ನಮ್ಮ ಯೋಗರಾಜ್ ಭಟ್ರು ಸಿನಿಮಾ ಮಾಡಿದ್ದಾರೆ. ಪ್ರೀತಿನೇ ಬದುಕಲ್ಲ ಅನ್ನೋದನ್ನು ಹೇಳೋ ಮೆಸೇಜನ್ನು ಪ್ರಾಮಾಣಿಕ ಪ್ರಯತ್ನದಿಂದ ನಾವು ಮಾಡಿದ್ದೀವಿ. ಇನ್ನು ಮುಂದೆ ತಾವು ಏನು ಮಾಧ್ಯಮ ಮಿತ್ರರಿದ್ದೀರಿ, ಪ್ರೇಕ್ಷಕರು ಇದ್ದೀರಿ, ಈ ಸಿನಿಮಾ ಗೆಲುವು ಸೋಲು ನಿಮ್ಮ ಕೈಲಿದೆ ಅಂತ ಹೇಳ್ತಾ ನಾನು ಹೇಳ್ಬಾರ್ದು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸಾರಿ, ಇದೆಲ್ಲ ಸ್ವೆಟ್ ಆಗ್ತಾ ಇರೋದು ಇದಕ್ಕೆ. ಇಷ್ಟು ಜನ ಬಂದಿದ್ರು ಇವತ್ತು ಸಿನಿಮಾ ನೋಡೋದಕ್ಕೆ. 1,000 ಜನ ಬಂದಿದ್ರು ಇವತ್ತು ಸಿನಿಮಾ ನೋಡೋದಕ್ಕೆ. ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಇಷ್ಟು ಜನ ಬಂದು ಇಷ್ಟು ಪ್ರೀತಿ ಕೊಡ್ತಾರೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇಷ್ಟು ಜನ ಬಂದು ಎಲ್ಲರೂ ಅದೇ ಹೇಳಿರೋದು, ಸೀಟಿ ಹೊಡೋ ಜಾಗದಲ್ಲಿ ಸೀಟಿ ಹೊಡೆದಿದ್ದಾರೆ, ಅಳೋ ಜಾಗದಲ್ಲಿ ಹತ್ತಿದ್ದಾರೆ. ನಮ್ಗೆ ಅದೇ ಖುಷಿ, ನಮ್ಮ ಸಿನಿಮಾ ಅಂತ ಮನೋರಂಜನೆ ಕೊಡುತ್ತೆ ಅನ್ನೋದು. ಸಿನಿಮಾ ಆದ್ಮೇಲಂತೂ ಎಲ್ಲರೂ ಒಬ್ಬೊಬ್ಬರೇ ಬಂದು ನಾವು ಸೆಲ್ಫಿ ಕೇಳಿದ್ದಾರೆ, ಇನ್ನೇನೋ ಮಾತಾಡಿದ್ದಾರೆ, ಚೆನ್ನಾಗಿ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಈ ಸಿನಿಮಾ ಇನ್ನೂ ತುಂಬ ದೊಡ್ಡ ಮಟ್ಟಿಗೆ ಹೋಗಲಿ, ದೊಡ್ಡ ಯಶಸ್ವಿ ಆಗಲಿ ಸಿನಿಮಾ. ಕರ್ನಾಟಕ ಜನಕ್ಕೆ ಆ್ಯಕ್ಚುಲಿ ವಿ ಡನ್ ಸಮಥಿಂಗ್ ನ್ಯೂ, ಸಮಥಿಂಗ್ ಗುಡ್. ಜೈ ಮನದ ಕಡಲು, ಜೈ ಮನದ ಕಡಲು, ಜೈ ಮನದ ಕಡಲು. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ನಿಮಗೆ ನಾವು ಡಿಸಪಾಯಿಂಟ್ ಮಾಡಲ್ಲ. ನಮ್ಮ ಸಿನಿಮಾ ಮನದ ಕಡಲು. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ಮ ಟೈಮ್ ತೊಗೊಂಡು ಇವತ್ತು ಬಂದಿದ್ದಕ್ಕೆ, ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ. ಈಗ ತಾನೇ ಸಿನಿಮಾ ಬಿಡುಗಡೆ ಆಗಿದೆ, ರಿಲೀಸ್ ಆಗಿದೆ. ಎಷ್ಟೋ ದಿನಗಳಿಂದ 28ನೇ ತಾರೀಕು ಅಂತ ಇದ್ದೀವಿ. 28ನೇ ತಾರೀಕು ಫೈನಲಿ ಬಂದಿದೆ. ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ಎಷ್ಟು ಪ್ರೋತ್ಸಾಹ, ಎಷ್ಟು ಸಪೋರ್ಟ್ ಕೊಡ್ತಾ ಇದ್ದಾರೆ, ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಇವತ್ತು ಬಂದಿದ್ದೀರಾ. ಅಂಜಲಿ ಹೇಳ್ದಂಗೆ ಇಷ್ಟು ದಿನ ಈ ಜರ್ನಿ ನಾವು ಯಾವಾಗಲೂ ಹೇಳ್ತಿದ್ವಿ, ಇದೊಂದು ಒಳ್ಳೆ ಬ್ಯೂಟಿಫುಲ್ ಜರ್ನಿ. ನಾವು 3 ಜನದ್ದು ಒಂದು ಒಳ್ಳೆ ಪಾತ್ರ, ಎಲ್ಲರಿಗೂ ಒಂದಲ್ಲ ಒಂದು ವೇಳೆ ನಮ್ಮ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತ. 28 ಮನದ ಕಡಲು, ಮನದ ಕಡಲು ಅಂತ ಹೇಳ್ತಿದ್ವಿ. ಇವತ್ತು ಇಟ್ಸ್ 28 ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಇವು ನೋಡಿರೋರು ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ, ತುಂಬಾ ಹತ್ರ ಆಗಿದೆ ನಮ್ಮ ಸಿನಿಮಾ. ನಮ್ಮ 3 ಜನದ ಕ್ಯಾರೆಕ್ಟರ್ ತುಂಬಾ ಇಷ್ಟಪಟ್ಟಿದ್ದಾರೆ. ಪ್ಲೀಸ್ ಯಾರ್ಯಾರೆಲ್ಲ ಸಿನಿಮಾ ನೋಡಿಲ್ಲ, ನೋಡಿ. ಇವತ್ತು ರಿಲೀಸ್ ಆಗಿದೆ ಸಿನಿಮಾ. ನಮ್ಗೆಲ್ಲರಿಗೂ ನಿಮ್ಮ ಸಪೋರ್ಟ್ ಪ್ರೀತಿ ಬೇಕು. ಥ್ಯಾಂಕ್ ಯು. ನಿಮಗೆ ಹೆಂಗೆ ಅನಿಸ್ತು ಒಂದ್ಸತಿ ಹೇಳ್ಬಿಡಿ ನಮಗೆ. ಹೇಗನ್ನಿಸ್ತು ನಿಮ್ಗೆಲ್ಲ ಸಿನಿಮಾ? ಇಷ್ಟ ಆಯ್ತಾ? ಆಗಿನ ಜನ್ರೇಷನಲ್ಲಿ ಮುಂಗಾರು ಮಳೆ, ಈಗಿನ ಜನ್ರೇಷನಲ್ಲಿ ಮನದ ಕಡಲು. ನಾವು 3 ಜನ ತುಂಬ ಪ್ರೀತಿಯಿಂದ ಯೋಗರಾಜ್ ಸರ್ ನಮಗೆ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಕೊಟ್ಟಿದ್ದಾರೆ. ಸಿನಿಮಾ ಒಳ್ಳೇದಾಗಲಿ, ಎಲ್ಲ ಜನರು ನೋಡಲಿ, ಸರಿಗೆ ಇನ್ನೂ ಹೊಸಬ್ರಿಗೆ ಚಾನ್ಸ್ ಕೊಡೋಕ್ಕೆ ಇನ್ನೂ ಅವಕಾಶ ಕೊಡಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಅವಾಗ ಹೇಳ್ದಂಗೆ
ಅಂಬಿ ನಿನಗೆ ವಯಸ್ಸಾಯ್ತು ಸಿನಿಮಾ ನಾನು ಅಸಿಸ್ಟ್ ಮಾಡಿದಾಗ ಇಲ್ಲೇ ಬಂದು ನೋಡಿದೆ, ಫಸ್ಟ್ ಟೈಮ್ ನನ್ನ ಹೆಸರು ಇಲ್ಲೇ ನೋಡಿದೆ. ಸೊ ಇನ್ನೊಂದ್ಸತಿ ಈಗ ಮನದ ಕಡಲು ಜೊತೆ ಇನ್ನೊಂದ್ಸತಿ ನನ್ನ ಹೆಸರು ನೋಡಿದ್ದೀನಿ ಆಸ್ ಅನ್ ಆಕ್ಟ್ರೆಸ್. ಸೊ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್ ತುಂಬ ಚೆನ್ನಾಗಿದೆ ಸರ್. ಬಂದಣ್ಣ ನನಗೆ ಯೋಗರಾಜ್ ಸರ್ದು ಒಂದು ಲವ್ ಸ್ಟೋರಿ ಅಂದ್ರೆ ಅವರು ಫೇಮಸ್ಸು. ತರಲೆ ತುಂಟಾಟ ಕಾಮಿಡಿ ಅಂದರೆ ತುಂಬ ಅವರು ಫೇಮಸ್ ಅದರಲ್ಲಿ. ಅದನ್ನು ನಾವು ಒಂದು ಇತ್ತೀಚಿನ ದಿನಗಳೇ ಸ್ವಲ್ಪ ನೋಡಿರಲಿಲ್ಲ. ಈಗ ಈ ಸಿನಿಮಾದಲ್ಲಿ ಅಂದು ಮುಂಗಾರು ಮಳೆ ಆದರೆ ಇವತ್ತು ಮನದ ಕಡಲು ತುಂಬ ಇಷ್ಟಪಟ್ಟು ತುಂಬ ಖುಷಿಯಾಗಿ ಪ್ರೇಕ್ಷಕ ಮಹಾಪ್ರಭುನಾಗಿ ಒಂದು ಆಚೆಗೆ ಹೋಗ್ತಾ ಇದ್ದೀನಿ. ನನಗೆ ಸೀಟೇ ಸಿಕ್ಕಿರಲಿಲ್ಲ, ಎಲ್ಲೂ ಒಂದು ಮೂಲೆಯಲ್ಲೆಲ್ಲ ಅಂತ ಕುತ್ಕೊಂಡು ಸಿನಿಮಾ ನೋಡಿದ್ದೀನಿ. ಕನ್ನಡ ಸಿನಿಮಾ ಎಲ್ಲಾದ್ರೇನೋ ನೋಡ್ತೀವಿ, ಬಟ್ ತುಂಬ ಚೆನ್ನಾಗಿದೆ ಸರ್. ತುಂಬ ಇಷ್ಟ ಆಯ್ತು ಸಿನಿಮಾ. ಸೂಪರ್ ಸರ್. ನಮ್ಮ ಅಂಜಲಿ ಮೇಡಮ್ ಆಗಿರ್ಬೋದು, ರಾಶಿಕ್ ಅವರಾಗಿರ್ಬೋದು, ಸುಮುಖ ಅವರಾಗಿರ್ಬೋದು, ನಮ್ಮ ರಂಗಾಯಣ ರಘು ಸರ್ದು ಎಲ್ಲರದು ಅಲ್ಟಿಮೇಟು ಫುಲ್ ಫ್ಯಾಮಿಲಿ ಕುಟ್ಕೊಂಡು ನಾವು ಸಿನಿಮಾ ನೋಡ್ಬೋದು. ತುಂಬ ಚೆನ್ನಾಗಿದೆ. ನಾನು ಒಬ್ಬಳು ನಿರ್ದೇಶಕಿ ಪ್ಲಸ್ ಸುಮುಖ ಅವರ ಅಮ್ಮ ನಾನು. ಸೊ ಮಗನ್ ಪಿಕ್ಚರು ಅಂತ ಹೊಗಳ್ತಾ ಇಲ್ಲ, ಆ್ಯಸ್ ಎ ಡೈರೆಕ್ಟರ್ ನಾನು ಈ ಪಿಕ್ಚರ್ನ ನೋಡಿ ಹೇಳ್ತಾ ಇದ್ದೀನಿ. ಯೋಗರಾಜ್ ಭಟ್ ಜೈ. ತುಂಬ ಅದ್ಭುತವಾಗಿ ಯೋಗರಾಜ್ ಭಟ್ ಹೆಣೆದಿದ್ದಾರೆ ಕಥೆನ, ಡೈಲಾಗ್ಸು, ಸಾಂಗ್ಸು ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಅಂದರೆ ಫೋಟೋಗ್ರಫಿ, ಇಡೀ ಟೀಮ್ ವರ್ಕ್. ಸಿನಿಮಾ ಅಂದರೆ ಒಂದು ಟೀಮ್ ವರ್ಕು. ತುಂಬ ದಿನದ ಮೇಲೆ ಈ ಥರದ್ದು ಒಂದು ಫ್ರೆಶ್ನೆಸ್, ಒಂದು ಫ್ರೆಶ್ ಸಿನಿಮಾ ಬಂದಿದೆ. ಕನ್ನಡ ಜನತೆ ದಯವಿಟ್ಟು ಆಶೀರ್ವದಿಸಿ ನೋಡಿ. ಕನ್ನಡದವ್ರು ಏನೋ ಮಾಡಿದಾಗ ನಿಮ್ಮ ಪ್ರೋತ್ಸಾಹ ಆಶೀರ್ವಾದದಿಂದನೇ ಬೆಳೆಯೋಕ್ಕೆ ಸಾಧ್ಯ. ಎಲ್ಲರೂ ದೊಡ್ಡ ಲೆವೆಲಲ್ಲಿ ಬೆಳೀಲಿ ಅಂತ ಆಚರಿಸ್ತೀನಿ. ಇದು ಹುಡುಗಿರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂಜಲಿ ಆ್ಯಂಡ್ ರಾಚಿಕಾ, ಐ ವಿಶ್ ಆಲ್ ದ ಬೆಸ್ಟ್. ರಂಗಣ್ಣ ರಘು ಅಂತೂ ಮಾತಾಡೋಂಗೆ ಇಲ್ಲ, ಎಲ್ರಿಗೂ ಗೊತ್ತು ನಿಮಗೆ. ಅದ್ಭುತ, ಈಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್. ದತ್ತಣ್ಣ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಸಿನಿಮಾ ನೋಡಿ, ಜೈ ಕರ್ನಾಟಕ, ದಯವಿಟ್ಟು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.